ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಬಂದು 5 BHK 30-40 5 BHK 3 ಪ್ಲೆಕ್ಸ್ ಹೌಸು. ಇದು ಲೊಕೇಟ್ ಆಗಿರೋದು JP ನಗರ 9th ಫೇಸ್ 7th ಬ್ಲಾಕ್ ಬರುತ್ತೆ. ನಿಮಗೆ ರೋಡ್ ವಿಡ್ತ್ ಬಂದು 30 ಫೀಟ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗು, 2 ಕಾರ್ ಪಾರ್ಕಿಂಗು, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಫಸ್ಟ್ ಸೆಕೆಂಡ್ 4 BHK 3 ಪ್ಲೆಕ್ಸ್ ಬರುತ್ತೆ. ಹೀಗೆ ಬಂದ್ರೆ ಇದು ನೋಡಿ, ಗ್ರೇನೈಟ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ವಾಲ್ಗೆ ಗ್ರೇನೈಟ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಲೇಸರ್ ಕಟಿಂಗ್ MS ಡಿಸೈನ್ಸ್ ಮಾಡಿಸಿದ್ದಾರೆ. ಇದೆಲ್ಲ ಗ್ರೇನೈಟ್ ಅಲ್ಲಿ ಸ್ಕ್ಲಾಡಿಂಗ್ ಆಗಿದೆ. ಇದು ಬಂದು MS ಗೇಟು. ಇದು ನಾರ್ತ್ ಬರುತ್ತೆ, ದೇವಮೂಲೆ ಎಂಟ್ರಿ ಬರುತ್ತೆ. ಇದು MS ಗೇಟು ಪೆಂಡಮೆಂಟ್ ಶೀಟ್ ಹಾಕಿ ಡಿಸೈನ್ ಮಾಡಿಸಿದ್ದಾರೆ. ಇದು ಕಾರ್ ಗೇಟು, ಇದು ವಾಕಿಂಗ್ ಗೇಟ್ ಬರುತ್ತೆ. ಇದು ನಾರ್ತ್ ಎಂಟ್ರಿ, ದೇವಮೂಲೆ. ಹೀಗೆ ಬನ್ನಿ. ಈಗ ಬಂದ್ರೆ ಇಲ್ಲಿ ಕಾವೇರಿ ಕನೆಕ್ಷನ್ ಇದೆ. ಬಂತಾನೆ ಎಂಟ್ರಿಲೇ ಕಾವೇರಿ ಕನೆಕ್ಷನ್ ಇದೆ. ಇದು ಫ್ಲೋರಿಂಗು ಗ್ರೇನೈಟ್ ಯೂಸ್ ಮಾಡಿದ್ದಾರೆ, ಬ್ಲಾಕ್ ಗ್ರೇನೈಟು, ಲಪೋತ್ರ ಮ್ಯಾಟ್ ಫಿನಿಶಿಂಗ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ಇಲ್ಲಿ ಸಂಪ್ ಇದೆ, ಬೋರ್ ಇದೆ. ಇದು ದೇವಮೂಲೆಯಲ್ಲಿ ಸಂಪು ಇದೆ, ಬೋರ್ ಹಾಕಿದ್ದಾರೆ. ಇದೆಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ ಕಾರ್ ಪಾರ್ಕಿಂಗು, ಒಂದು ಟೂ ವೀಲರ್, ಒಂದು 2-3-4 ಟೂ ವೀಲರ್ ನಿಲ್ಸ್ಕೋಬಹುದು. ಲಿಫ್ಟ್ ಆಕ್ಸೆಸ್ ಇದೆ ನಿಮಗೆ ಎಲ್ಲ ಫ್ಲೋರ್ಗೆ. ಇಲ್ಲಿಂದ ಲಿಫ್ಟ್ ಆಕ್ಸೆಸ್ ಇದೆ. ಸೆನ್ಸಾರ್ ಇದು. ಹೀಗೆ ಬನ್ನಿ. ಈಗ ಬಂದ್ರೆ ಇಲ್ಲಿ ಚಪ್ಪಲಿ ಇಟ್ಕೊಳ್ಳೋಕೆ ಸ್ಟ್ಯಾಂಡ್ ಮಾಡಿದ್ದಾರೆ. ಇಲ್ಲಿ ಪ್ಯಾನಲ್ ಬೋರ್ಡ್ ಬರುತ್ತೆ, ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಬರುತ್ತೆ. ಹೀಗೆ ಬಂದ್ರೆ ಚಿಕ್ಕದಾಗ ಒಂದು ರೂಮ್ ಇದೆ. ಇಲ್ಲಿ ಸ್ಟೋರೇಜ್ ರೂಮ್ ಬರುತ್ತೆ. ಹೀಗೆ ಬಂದ್ರೆ ಇದು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನಿಮಗೆ. ಮನೆ ಸುತ್ತ 2 ಫೀಟ್ ಸೆಟ್ ಬ್ಯಾಕ್ ಇದೆ. ಕಾರ್ ವಾಷಿಂಗ್ಗೆ ಇಲ್ಲಿ ಕನೆಕ್ಷನ್ ಇಟ್ಟಿದ್ದಾರೆ, ಟ್ಯಾಬ್ಗಳು ಹಾಕಿದ್ದಾರೆ ಕಾರ್ ವಾಷಿಂಗ್ಗೆ. ಈಗ ಬಂದ್ರೆ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ರೆಂಟರ್ಸ್ ಪರ್ಪಸ್ಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದ್ದಾರೆ. ಇದು ಸಿಂಗಲ್ ಬೆಡ್ರೂಮು. ಫ್ಲೋರಿಂಗ್ ನಿಮಗೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಟೀಕುಡ್ ವಾಸ್ಕಲ್, ಟೀಕುಡ್ ಡೋರ್ ಹಾಕಿದ್ದಾರೆ. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗು ಇದು ಮೇನ್ ಡೋರು, ಟೀಕುಡ್ ವಾಸ್ಕಲ್, ಟೀಕುಡ್ ಡೋರ್ ಬರುತ್ತೆ. ಇಲ್ಲಿ ಬಂದ್ರೆ ಟಿವಿ ಕ್ಯಾಬಿನೆಟ್ ಇದೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಮಾಡ್ಕೋಬಹುದು. ಹೀಗೆ ಬನ್ನಿ. ಇದು ಬಂದ್ರೆ ಇದೊಂದು ರೂಮ್ ಬರುತ್ತೆ. ಇದು ರೂಮ್ಗೆ ಇಲ್ಲಿ ವಾರ್ಡ್ರೋಬ್ ಮಾಡಿಸಿದ್ದಾರೆ. ವೆಂಟಿಲೇಷನ್ಗೋಸ್ಕರ 3 ಡೋರ್ ಕಿಟಕಿ ಇದೆ. ಮೇಲೆ ಅಟ್ಟ ಮಾಡಿಸಿದ್ದಾರೆ, ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ಬಂದ್ರೆ ಟಿವಿ ಹಾಕೋಬಹುದು ಇಲ್ಲಿ. ಇದು ಫ್ರೆಶ್ ಡೋರ್ ಬರುತ್ತೆ. ಪಾಲಿಶ್, ಟೀಕುಡ್ ಪಾಲಿಶ್ ಆಗಿದೆ, ವಿನಿಯರ್ ಪಾಲಿಶ್ ಅದು. ಇದು ಅಂದ್ರೆ ಕಾಮನ್ ಬಾತ್ರೂಮ್ ಬರುತ್ತೆ. ಫ್ಲೋರಿಂಗ್ ಬಂದು ಲಪೋತ್ರ ಬ್ಲಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಗೀಸರ್ ಪಾಯಿಂಟ್ ಇದೆ, ಕಮೋಡ್ ಇದೆ, ವಾಶ್ ಬೇಸಿನ್ ಇದೆ. ಹೀಗೆ ಬಂದ್ರೆ ಇಲ್ಲಿ ಒಂದು ಕಿಚನ್ ಬರುತ್ತೆ. ಹೀಗೆ ಬಂದ್ರೆ ಒಂದು ಸ್ಮಾಲ್ ಯುಟಿಲಿಟಿ ಬರುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ಒಂದು ಕನೆಕ್ಷನ್ ಇದೆ, ವೇಸ್ಟ್ ಬೆಡ್ರೂಮ್ ಕನೆಕ್ಷನ್ ಇದೆ. ಇದೆಲ್ಲ ಸೇಫ್ಟಿಗೆ ಗ್ರಿಲ್ ಹಾಕ್ಸಿದ್ದಾರೆ MS ಅಲ್ಲಿ. ಇದು 2 ಫೀಟ್ ಬರುತ್ತೆ ಪ್ಯಾಸೇಜು. ಇದು ರೆಂಟ್ ಪರ್ಪಸ್ ಮಾಡಿದ್ದಾರೆ. ಬನ್ನಿ, ಇದು ರೆಂಟ್ ಪರ್ಪಸ್ ಮಾಡಿದ್ದಾರೆ. ಹೀಗೆ ಬನ್ನಿ. ಇದು ಫಸ್ಟ್ ಫ್ಲೋರ್ ಎಂಟ್ರಿ ಬರುತ್ತೆ. ಇದು ಫ್ಲೋರಿಂಗ್ ಎಲ್ಲ ಬ್ಲಾಕ್ ಗ್ರಾನೈಟ್, ಲಪೋತ್ರ ಮ್ಯಾಟ್ ಫಿನಿಶಿಂಗ್ ಗ್ರಾನೈಟ್, MS ರೇಲಿಂಗ್ಸ್ ಹಾಕಿದ್ದಾರೆ. ಇದು ನಿಮಗೆ 5 ಫೀಟ್ ಬರುತ್ತೆ. ಎಂಟ್ರಿ ಬಂದು 5 ಫೀಟ್ ಬರುತ್ತೆ ಇದು. ಹೀಗೆ ಬನ್ನಿ. 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ಗೆ. ಇದು 12 mm ಥಿಕ್ನೆಸ್ ಅಲ್ಲಿ ಟಫಾನ್ ಗ್ಲಾಸ್ SS ರೇಲಿಂಗ್ಸ್ ಹಾಕಿದ್ದಾರೆ. ಎಲಿವೇಶನ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು SS ರೇಲಿಂಗ್ಸ್ ಹಾಕಿದ್ದಾರೆ. ಇದು ಲೇಸರ್ ಕಟಿಂಗ್, MS ಅಲ್ಲಿ ಲೇಸರ್ ಕಟಿಂಗ್ ಮಾಡಿಸಿ ಡಿಸೈನ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕಿದ್ದಾರೆ MS ಅಲ್ಲಿ. ಇದು ನಿಮಗೆ ದೇವಮೂಲೆ ಎಂಟ್ರಿ ಬರುತ್ತೆ. ನಾರ್ತ್ ಎಂಟ್ರಿ ಬರುತ್ತೆ, ದೇವಮೂಲೆ ಬರುತ್ತೆ. ಬನ್ನಿ, ಹೀಗೆ ಬನ್ನಿ.
ಹೀಗೆ ಬಂದರೆ ಇದು 4/8 ವಾಸ್ಕಲ್ ಸೈಜು, ಥಿಕ್ನೆಸ್ ಬಂದು 4/8 ಬರುತ್ತೆ. ಮೇನ್ ಡೋರ್ ಬಂದು 2 ಇಂಚು ಥಿಕ್ನೆಸ್, 2 ಇಂಚ್ ಬರುತ್ತೆ. ಕಾರ್ನಿಶ್ ಮಾಡಿ ಡಿಸೈನ್ ಮಾಡಿಸಿದ್ದಾರೆ, ಎಲ್ಲ ಫುಲ್ ಟೀಕ್ ವುಡ್ಡು. 2 ಯೂರೋಪ ಲಾಕ್ ಹಾಕಿದ್ದಾರೆ. ಇದು ಬ್ರಾಸ್ ಹ್ಯಾಂಡಲ್ ಹಾಕಿದ್ದಾರೆ. ಹೀಗೆ ಬನ್ನಿ, ಒಳಗಡೆ ಬನ್ನಿ. ವೆಂಟಿಲೇಷನ್ಗೋಸ್ಕರ ಇಲ್ಲೊಂದು ಸ್ಮಾಲ್ 2 ಕಿಟಕಿ ಇಟ್ಟಿದ್ದಾರೆ ಎಂಟ್ರೆನ್ಸ್ ಅಲ್ಲೇ. ಚಪ್ಪಲಿ ಸ್ಟ್ಯಾಂಡ್ ಬರುತ್ತೆ, ಶೂ ರ್ಯಾಕು. ಇದು ಬಂದ್ರೆ ನೋಡಿ ಹಾಲು, ವಿಶಾಲವಾದ ಹಾಲ್ ಬರುತ್ತೆ, ಲಿವಿಂಗು. ಇದೆಲ್ಲ ಇಟಾಲಿಯನ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಇಟಾಲಿಯನ್ ಗ್ರೇನೈಟ್ ಬರುತ್ತೆ. ಇದಕ್ಕೆ ದೊಡ್ಡದೊಂದು ಕಿಟಕಿ ಹಾಕಿದ್ದಾರೆ. ಟೀಕುಡ್ ವಾಸ್ಕಲ್ಲು ಟೀಕುಡ್ ಡೋರ್ ಬರುತ್ತಿದ್ದು. ಮೇಲ್ಗಡೆ PUC POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಎಲ್ಲ ಲೈಟಿಂಗ್ ಪ್ರಾವಿಷನ್ ಮಾಡಿದ್ದಾರೆ. ಸೀಲಿಂಗ್ ಎಲ್ಲ ಲೈಟಿಂಗ್ ಬರುತ್ತೆ, LED ಲೈಟ್ ಬರುತ್ತೆ. ಹೀಗೆ ಬಂದರೆ ಇದು ವುಡನ್ನು ಮತ್ತು PUC TV ಕ್ಯಾಬಿನೆಟ್ ಮಾಡಿದ್ದಾರೆ. ಎಂಥ TV ಇದ್ರೂ ವಾಲ್ಡ್ ಮೌಂಟ್ ಮಾಡ್ಕೋಬಹುದು. ಇದು LED ಲೈಟ್ಸ್ಗಳು ಕೊಟ್ಟಿದ್ದಾರೆ. ಇದು PUC ಬರುತ್ತೆ, ಇದು ವುಡನ್ ಬರುತ್ತೆ. ಸ್ಟೋರೇಜ್ಗೆ ಇಲ್ಲಿ ಸ್ಲ್ಯಾಬ್ ಮಾಡಿಸಿ ಬಾಕ್ಸ್ಗಳು ಹಾಕಿದ್ದಾರೆ. TV ಕೇಬಲ್ ಕನೆಕ್ಟಿ, ಇಂಟರ್ನೆಟ್ ಎಲ್ಲ ಕನೆಕ್ಟಿವಿಟಿ ಪಾಯಿಂಟ್ಸ್ಗಳಿದೆ. ಇಲ್ಲಿ ಡ್ರಾಯರ್ಸ್ ಇದೆ, ಸೋಕೇಶ್ ಮಾಡಿಸಿದ್ದಾರೆ. ಸೋಕೇಶ್ ಬರುತ್ತೆ, ಇದೆಲ್ಲ ಡ್ರಾಯರ್ಸ್ ಬರುತ್ತೆ. ಇಲ್ಲಿ ಡ್ರಾಯರ್ಸ್ ಬರುತ್ತೆ. ಹೀಗೆ ಬನ್ನಿ, ಬರ್ತಾ ನಿಮಗೆ ಪಾರ್ಕಿಂಗಿನಲ್ಲಿ ಲಿಫ್ಟ್ ಆಕ್ಸಿಸ್ ಇದೆ. ನಿಮಗೆ ಪಾರ್ಕಿಂಗಿನ ಬಂದ ತಕ್ಷಣ ಲಿಫ್ಟ್ ಆಕ್ಸಿಸ್ ಇದೆ ನೋಡಿ, ಲಿಫ್ಟು. ಹೀಗೆ ಬಂದರೆ ಮೇನ್ ಡೋರ್ ಆಪೋಸಿಟಲ್ಲಿ ನಿಮಗೆ ನಾರ್ತ್ ಸೈಡು ಪೂಜಾ ಮಾಡಿದ್ದಾರೆ. ಇಲ್ಲೊಂದು ಸ್ಮಾಲ್ ಮಂಟಪ ಮಾಡಿದ್ದಾರೆ. 40 mm ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ವಾಲ್ಗೆ ವೈಟ್ ಕಲರ್ ಟೈಲ್ಸ್ ಹಾಕಿದ್ದಾರೆ, ಕ್ಲಾಡಿಂಗ್ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿ ಒಂದು ಲೈಟ್ಸ್ ಕೊಟ್ಟಿದ್ದಾರೆ, LED ಲೈಟ್ಸು, ಸ್ಪಾಟ್ ಲೈಟು. ಹೀಗೆ ಬಂದರೆ ಇದು ಟೀಕುಡ್ ಡೋರು, ಟೀಕುಡ್ ವಾಸ್ಕಲ್ಲು. ಈ ಫ್ರೇಮು ಟೀಕುಡ್ ಬರುತ್ತೆ, ವಾಸ್ಕಲ್ಲು ಟೀಕುಡ್ಡೇ ಬರುತ್ತೆ. ಇದು ಗ್ಲಾಸಲ್ಲಿ ಡಿಸೈನ್ ಮಾಡಿ ಗ್ಲಾಸ್ ಡೋರ್ ಮಾಡಿಸಿದ್ದಾರೆ. ಡಿಸೈನು ನೋಡಿ, ಪೂಜಾ ನೋಡಿ. ಹೀಗೆ ಬಂದರೆ ನಿಮ್ಗೆ ಹಾಲಲ್ಲಿ 3 ಡೋರ್ ಒಂದು ಸಿಂಗಲ್ ಡೋರ್ದು 4 ಕಿಟಕಿ ಇಟ್ಟಿದ್ದಾರೆ, ವೆಂಟಿಲೇಷನ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು. ಇದೆಲ್ಲ ಟೀಕುಡ್ ಬರುತ್ತೆ. ಹೀಗೆ ಬಂದರೆ ಇದು ಕಿಚನ್ ಬರುತ್ತೆ. ಕಿಚನು ಇದು ಅಗ್ನಿ ಮೂಲೆ ಬರುತ್ತೆ, ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ ಕಿಚನು. ಇದು 40 mm ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಸ್ಲ್ಯಾಬು. ಇದೆಲ್ಲ ಸಾಫ್ಟ್ ಕ್ಲೋಸರ್ಸು ಡೋರು, ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ಸು, ಡ್ರಾಯರ್ಸ್ ಬರುತ್ತೆ. ಎಕ್ಸ್ಟ್ರಾ ಸ್ಟೋರೇಜ್ ಮಾಡ್ಕೋಬೋದು ಇಲ್ಲೆಲ್ಲ ನೀವು. ಹೀಗೆ ಬಂದರೆ ಇಲ್ಲಿ ನಿಮಗೆ ಚಿಮ್ನಿ ಪ್ರಾವಿಷನ್ ಚಿಮ್ನಿ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಚಿಮ್ನಿ ಹಾಕೋಬೋದು. ಇಲ್ಲಿ ಗ್ಯಾಸ್ ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ, ಗ್ಯಾಸ್ ಲೈನ್ ಕೆಳಗಡೆ ಇದೆ. ಹೀಗೆ ಬಂದರೆ ಇಲ್ಲಿ ವೆಂಟಿಲೇಷನ್ಗೋಸ್ಕರ ಟೀಕುಡ್ 2 ಡೋರ್ ಟೀಕುಡ್ ವಾಸ್ಕಲ್ ಟೀಕುಡ್ ಡೋರ್ ಇಟ್ಟಿದ್ದಾರೆ, ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂದ್ಬಿಟ್ಟು. ಇಲ್ಲೊಂದು ಸಿಂಕ್ ಇಟ್ಟಿದ್ದಾರೆ. ಸಿಂಕು ಇಲ್ಲಿ ಆಕ್ವಾಗಾರ್ಡ್ ಪಾಯಿಂಟ್ ಮಾಡಿದ್ದಾರೆ. ವಾಟರು, ಎಲೆಕ್ಟ್ರಿಸಿಟಿ, ಇಲ್ಲಿ ಆಕ್ವಾಗಾರ್ಡ್ ಪಾಯಿಂಟ್ ಫಿಕ್ಸ್ ಮಾಡ್ಕೋಬೋದು, ಆಕ್ವಾಗಾರ್ಡು. ಹೀಗೆ ಬಂದರೆ ಇದು ಫ್ರಿಡ್ಜ್ ಪಾಯಿಂಟ್ ಬರುತ್ತೆ. ಇಲ್ಲಿ ನೋಡಿ, ಇದು ಫ್ರಿಡ್ಜ್ ಪಾಯಿಂಟ್ ಬರುತ್ತೆ. ಇದಕ್ಕೆ ಎಲೆಕ್ಟ್ರಿಸಿಟಿ ಪ್ಲಗ್ಗಿ ಕೊಟ್ಟಿದ್ದಾರೆ. ಹೀಗೆ ಬಂದರೆ ಇಲ್ಲಿ ಸ್ಟೋರೇಜು, ಕಿಚನ್ ಐಟಮ್ ಸ್ಟೋರೇಜ್ ಮಾಡ್ಕೋಬೋದು, ಪ್ರಾವಿಷನ್ ಐಟಮ್ಸು. ಹೀಗೆ ಬಂದರೆ ಇದು ಯುಟಿಲಿಟಿ ಬರುತ್ತೆ. ಇಲ್ಲಿ ಲಪೋತ್ರ ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಇಲ್ಲಿ ವಾಶ್ ಬೇಷನ್ ಬರುತ್ತೆ, ಎಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಸಿಂಕ್ ಬರುತ್ತೆ, ಇಲ್ಲಿ ಸಿಂಕ್ ಹಾಕಿದ್ದಾರೆ, ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೇಫ್ಟಿಗೆ ಒಂದು ಗ್ರಿಲ್ ಮಾಡಿಸಿದ್ದಾರೆ, MS ಗ್ರಿಲ್ ಮಾಡಿಸಿದ್ದಾರೆ ಸೇಫ್ಟಿಗೆ. ವಾಲ್ಗೆ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ, ಫ್ರೆಶ್ ಡೋರು. ಇದು ಸ್ಮಾಲ್ ಒಂದು ಡೈನಿಂಗ್ ಮಾಡ್ಕೋಬಹುದು. ಇಲ್ಲಿ ಒಂದು ನಿಮಗೆ ವಾಶ್ ಬೇಷನ್ ಕೊಟ್ಟಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದರೆ ಗ್ರೌಂಡ್ ಫ್ಲೋರಲ್ಲೇ ಒಂದು ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಈ ಫ್ಲೋರಲ್ಲೇ ಸ್ಮಾಲ್ ರೂಮ್ ಬರುತ್ತೆ. ಇದೆಲ್ಲ ಹೈಡ್ರಾಲಿಕ್ ಬರುತ್ತೆ, ಹೈಡ್ರಾಲಿಕ್ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲೆಲ್ಲ ನೀವು ಹೈಡ್ರಾಲಿಕ್ ಡೋರ್ ಬರುತ್ತೆ. ಇದು
ಹಿಂಗೆ ಬಂದರೆ ತ್ರೀ ಡೋರು ಟೀಕು ಡೋರ್ ಬರುತ್ತೆ, ಟೀಕು ವಾಸ್ಕಾಲ್ ಬರುತ್ತೆ. 2 ಸೈಡ್ ಇದೆ, ಸಿಂಗಲ್ ಇದೆ, ಇಲ್ಲಿ 3 ಡೋರ್ ಇದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ, LED ಲೈಟ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಟಿವಿ ಕ್ಯಾಬಿನೆಟ್, ಇಲ್ಲಿ ಟಿವಿ ಕ್ಯಾಬಿನೆಟ್ ಹಾಕೋಬಹುದು, ಟಿವಿಗೆ ಕೇಬಲ್ ಕನೆಕ್ಷನ್ ಇದೆ. ಹೀಗೆ ಬಂದರೆ ವಾರ್ಡ್ರೂಫ್ ಮಾಡಿಸಿದ್ದಾರೆ, ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೂಫ್ ಮಾಡಿಸಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೂಫು ಇದು ಫ್ಲೆಶ್ ಡೋರ್ ಬರುತ್ತಿದ್ದು, ವಿನಿಗರ್ ಶೀಟ್ ಹಾಕಿ ಪಾಲಿಶ್ ಮಾಡಿದ್ದಾರೆ, ವಿನಿಯರ್ ಶೀಟು. ಇದು ಅಷ್ಟೇ, ನಿಮಗೆ ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಫ್ಲೋರಿಂಗ್ ಬಂದು ನಿಮಗೆ ಲಪೋತ್ರ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಆಂಟಿ ಸ್ಕಿಡ್. ಕಮೋಡ್ ಬರುತ್ತೆ, ವೆಂಟಿಲೇಷನ್ಗೋಸ್ಕರ ಒಂದು ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಮಾಡಿದ್ದಾರೆ. ಕಿಟಕಿ ಇದೆ ಸ್ಮಾಲು, ಗೀಸರ್ ಪಾಯಿಂಟ್ ಇದೆ. ಇಲ್ಲಿ ಬಂದು ನಿಮಗೆ ಇದಿದೆ, ಗೀಸರ್ ಪಾಯಿಂಟು, ಶವರ್ ಇದೆ, ವಾಲ್ ಮಿಕ್ಸರ್ ಇದೆ, ಸ್ಮಾಲ್ ಒಂದು ಹ್ಯಾಂಡ್ ವಾಶ್ ಇದೆ. ಇದು ವಾಟರ್ ಪ್ರೂಫ್ ಫ್ಲಶ್ ಡೋರ್ ಬರುತ್ತೆ ಇದಕ್ಕೆ. ಹೀಗೆ ಬನ್ನಿ, ಈಗ ಬಂದರೆ ನಿಮಗೆ ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ. ಇದು 3 ಫೀಟ್ ಬರುತ್ತೆ, 3 ಫೀಟು. ಇದು ಬಂದು ನಿಮಗೆ SS ರೈಲಿಂಗ್ಸ್ ಹಾಕಿದ್ದಾರೆ. ವೆಂಟಿಲೇಷನ್ಗೋಸ್ಕರ ನಿಮಗೆ ಸ್ಟೇರ್ ಕೇಸಲ್ಲಿ 3 ಡೋರ್ದು ಒಂದು ಸ್ಮಾಲ್ ಕಿಟಕಿ ಹಾಕಿದ್ದಾರೆ. ಇದೆಲ್ಲ ಇಟಾಲಿಯನ್ ಮಾರ್ಬಲ್ ಬರುತ್ತೆ, ಕೆಳಗಡೆಯಿಂದ ಮೇಲ್ಗಡೆವರೆಗೂ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸ್ಮಾಲ್ ಲಿವಿಂಗ್ ಮಾಡಿದ್ದಾರೆ. ಇಲ್ಲಿ ವೆಂಟಿಲೇಷನ್ಗೋಸ್ಕರ ಟೀಕುಡ್ ಡೋರ್ ಹಾಕಿದ್ದಾರೆ, ಟೀಕುಡ್ ವಾಸ್ಕಲ್ ಹಾಕಿದ್ದಾರೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ, PUC ಟಿವಿ ಕ್ಯಾಬಿನೆಟ್ ವುಡನ್ ಮತ್ತು PUC ಡಿಸೈನ್ ಮಾಡಿಸಿದ್ದಾರೆ. ಇಲ್ಲಿ ನಿಮಗೆ ಟಿವಿ ಸೆಟಪ್ ಬಾಕ್ಸು ಕನೆಕ್ಷನ್ ಎಲ್ಲ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಸ್ಮಾರ್ಟ್ ಮಾಡಿದ್ದಾರೆ ನೋಡಿ, ಸ್ಟೋರೇಜು. ಹೀಗೆ ಬನ್ನಿ, ಹೀಗೆ ಬಂದರೆ ಇಲ್ಲೊಂದು ರೂಮ್ ಬರುತ್ತೆ, ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಇದು ಹೈಡ್ರಾಲಿಕ್ ಸ್ಟೋರೇಜ್ ಮಾಡ್ಕೋಬೋದು. ಇಲ್ಲಿ ಬಾಕ್ಸು ಕಾಟ್ ಫಿಕ್ಸ್ ಆಗಿದೆ, ಹೈಡ್ರಾಲಿಕ್ ಕಾಟು. ಹೀಗೆ ಬಂದರೆ ಇಲ್ಲಿ ವಾರ್ಡ್ರೂಫ್ ಮಾಡಿಸ್ತಿದ್ದಾರೆ, ಸ್ಟೋರೇಜ್ ಮಾಡ್ಕೋಬೋದು. ವಾರ್ಡ್ರೂಫು ಸ್ಟೋರೇಜು. ಮೇಲ್ಗಡೆ ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇದೆ, ಅಲ್ಲಿ 2 ಇದೆ, ಇಲ್ಲೊಂದಿದೆ. ನಿಮಗೆ AC ಪ್ರಾವಿಷನ್, AC ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, AC ಬೇಕಾದ್ರೆ ಹಾಕೋಬೋದು ನೀವು. ಹೀಗೆ ಬನ್ನಿ, ಇಲ್ಲಿ ಟಿವಿ ಪಾಯಿಂಟ್ ಇದು ಮಾಡಿದ್ದಾರೆ, ಟಿವಿ ಬೇಕಾದ್ರೆ ಇಲ್ಲಿ ಫಿಕ್ಸ್ ಮಾಡ್ಕೋಬೋದು ನೀವು. ಟಿವಿ ಕೇಬಲ್ ಕನೆಕ್ಷನ್ ಇದೆ. ಇಲ್ಲಿ ವಾಕಿಂಗ್ ಸ್ಮಾಲ್ ಒಂದು ಮಿರರ್ ಇದೆ. ಬನ್ನಿ, ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ ಇಲ್ಲಿ. ಹೀಗೆ ಬಂದರೆ ಇದು ಅಟ್ಯಾಚ್ ಬರುತ್ತೆ. ಫ್ಲೋರಿಂಗ್ ಆಂಟಿ ಸ್ಕಿಡ್, ಫ್ಲೋರಿಂಗ್ ನಿಮಗೆ ಲಪೋತ್ರ ಯೂಸ್ ಮಾಡಿದ್ದಾರೆ. ಕಮೋಡ್ ಇದೆ, ಶವರ್ ಇದೆ, ವಾಲ್ ಮಿಕ್ಸರ್ ಇದೆ, ಗೀಸರ್ ಪ್ರಾವಿಷನ್ ಮಾಡಿದ್ದಾರೆ, ಎಕ್ಸಾಸ್ಟ್ ಪ್ರಾವಿಷನ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಒಂದು ವಾಶ್ ಬೇಷನ್ ಇದೆ, ಲೈಟಿಂಗ್ ಪಾಯಿಂಟ್ ಇದೆ, ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ, ಟವಲ್ ಹಾರ್ಡ್ ಹಾಕಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದರೆ ಇದಕ್ಕೆ ಒಂದು ಬಾಲ್ಕನಿ ಬರುತ್ತೆ. ಬಾಲ್ಕನಿ ಬರುತ್ತೆ ನಿಮ್ಗೆ ನೋಡಿ. ಫ್ಲೋರಿಂಗ್ ಬಂದು ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಬ್ಲ್ಯಾಕ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಇದು 12 mm ಥಿಕ್ನೆಸ್ಸು, SS ರೈಲಿಂಗ್ಸು, ಟಫಾನ್ ಗ್ಲಾಸ್ ಹಾಕಿದ್ದಾರೆ. ಸೀಲಿಂಗ್ ಬಂದು PUC ಫಾಲ್ ಸೀಲಿಂಗ್ ಮಾಡಿಸಿ ಒಂದು LED ಲೈಟ್ ಕೊಟ್ಟಿದ್ದಾರೆ. ಹೀಗೆ ಬನ್ನಿ, ಇದು ರೋಡ್ ವ್ಯೂ ಬರುತ್ತೆ. ಇದು 30 ಫೀಟ್ ರೋಡ್ ಬರುತ್ತೆ. ಇದು ರೋಡ್ ವ್ಯೂ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಪಾರ್ಕಿಂಗಿಂದ ಇಲ್ಲಿವರೆಗೂ ಲಿಫ್ಟ್ ಆಕ್ಸಿಸ್ ಇದೆ. ಲಿಫ್ಟಲ್ಲಿ ಸೆಟ್ ತೋರಿಸಿ, ಲಿಫ್ಟ್ ಆಕ್ಸಿಸ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಹೈಡ್ರಾಲಿಕ್ ಕಾಟ್ ಹಾಕಿದ್ದಾರೆ, ಸ್ಟೋರೇಜ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಹೈಡ್ರಾಲಿಕ್ ಕಾಟು. ಹೀಗೆ ಬಂದರೆ ಇಲ್ಲಿ ನಿಮಗೆ ಸ್ಟಡಿ ಟೇಬಲ್ ಪ್ರಾವಿಷನ್ ಮಾಡಿದ್ದಾರೆ.
ಸ್ಟೋರೇಜ್ ಇದೆ. ಮೇಲ್ಗಡೆ ಹಟ್ಟ ಮಾಡಿಸಿದ್ದಾರೆ. ಇಲ್ಲಿ ವೆಂಟಿಲೇಷನ್ಗೋಸ್ಕರ 2 ಡೋರ್ ಒಂದು 3 ಡೋರ್ ಒಂದು ಟೀ ಕುಡ್ ಬರುತ್ತೆ. ಇದು ನಿಮಗೆ ಕಿಟಕಿ ಇದೆ, ಟಿವಿ ಪಾಯಿಂಟ್ ಇದೆ, ಟಿವಿ ಪಾಯಿಂಟ್ ಮಾಡಿದ್ದಾರೆ ಆ ಕಡೆ. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ, ವಾರ್ಡ್ರೋಬ್ ಬರುತ್ತೆ. ನೀವು ಮೊಬೈಲು ಚಾರ್ಜರ್ ಮಾಡ್ಕೊಳ್ಳೋಕೆ ಚಿಕ್ಕದಾಗಿ ಆ ಕಡೆ ಈ ಕಡೆ 2 ಬಾಕ್ಸ್ ಹಾಕಿ ಪ್ರಾವಿಷನ್ ಮಾಡಿದ್ದಾರೆ. ಏನಾದ್ರು ಸ್ಟೋರೇಜ್ ಮಾಡ್ಕೋಬಹುದು ಇಲ್ಲಿ. ಮೇಲ್ಗಡೆ ಸೀಲಿಂಗು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. LED ಲೈಟ್ ಕೊಟ್ಟಿದ್ದಾರೆ, ಸುತ್ತ LED ಲೈಟ್ಸ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಇಲ್ಲಿ ಸ್ಮಾಲ್ ಒಂದು ವಾರ್ಡ್ರೋಬ್ ಮಾಡಿಸಿದ್ದಾರೆ, ವಾಕಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ ಈ ಸೈಡು. ಹೀಗೆ ಬಂದ್ರೆ ಇದಕ್ಕೂ ಅಟ್ಯಾಚ್ ಬರುತ್ತೆ. ಫ್ಲೋರಿಂಗು ನಿಮಗೆ ಲಪೋದ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಗೀಸರ್ ಪಾಯಿಂಟ್ ಕಮೋಡ್ ಹಾಕಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ಸ್ಮಾಲ್ ವೆಂಟಿಲೇಷನ್ ಇದೆ, ಶವರ್ ಇದೆ, ವಾಲ್ ಮಿಕ್ಸರ್ ಇದೆ, ಟವಲ್ ರಾಡ್ ಇದೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ, ಫ್ಲಶ್ ಡೋರ್ ವಾಟರ್ ಪ್ರೂಫ್ ಬರುತ್ತೆ. ಇದು ಟೀ ಕುಡ್ ವಾಸ್ಕಲ್ ಬರುತ್ತೆ. ಹೀಗೆ ಬನ್ನಿ. ಇದು 3 ಫೀಟ್ ಬರುತ್ತೆ ನಿಮಗೆ ಸ್ಟೇರ್ ಕೇಸು. ವೆಂಟಿಲೇಷನ್ಗೋಸ್ಕರ ಒಂದು 3 ಡೋರು ಟೀ ಕುಡ್ ವಾಸ್ಕಲ್ ಹಾಕಿದ್ದಾರೆ. SS ರೇಲಿಂಗ್ಸ್ ಬರುತ್ತೆ ಇದು. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು 3rd ಫ್ಲೋರ್ ಬರುತ್ತೆ ನಿಮಗೆ. ಇಲ್ಲಿ ಲಿವಿಂಗ್, ಸ್ಮಾಲ್ ಲಿವಿಂಗ್ ಮಾಡ್ಕೋಬಹುದು. ಇದು ಕೆಳಗಡೆ ಪಾರ್ಕಿಂಗ್ ಇಂದಲೇ ಲಿಫ್ಟ್ ಆಕ್ಸಿಸ್ ಇದೆ ಇಲ್ಲಿಗೆ. ಇದೊಂದು ರೂಮ್ ಬರುತ್ತೆ ನೋಡಿ. ಇದು ಒಂದು SS ರೇಲಿಂಗ್ ಸ್ಟಫನ್ ಗ್ಲಾಸ್ ಹಾಕಿದ್ದಾರೆ ಇಲ್ಲಿ. ಹೀಗೆ ಬಂದ್ರೆ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಹೈಡ್ರಾಲಿಕ್ ಕಾಟು, ಫಿಕ್ಸ್ಡ್ ಕಾಟ್ ಆಗುತ್ತೆ. ಇಲ್ಲಿ ಸ್ಟಡಿ ಟೇಬಲ್ ಮಾಡಿದ್ದಾರೆ. ಟಿವಿ ಪಾಯಿಂಟ್ ಕೆಳಗಡೆ ಹೇಗಿದೆಯೋ ಸೇಮ್ ಹಂಗೆ ಇದೆ. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ 3 ಡೋರ್ ಕಿಟಕಿ ಇಟ್ಟಿದ್ದಾರೆ. ಸ್ಲೈಡಿಂಗ್ ವಾಟರ್ ಮಾಡಿಸಿದ್ದಾರೆ. ಅಲ್ಲೊಂದು ಕಿಟಕಿ ಬರುತ್ತೆ, ಟೀ ಕುಡ್, ಅದನ್ನು ಟೀ ಕುಡ್ಡೆ. ಇಡೀ ಮನೆ ಪೂರ್ತಿ ಟೀ ಕುಡ್ಡೆ ಹಾಕಿದ್ದಾರೆ. ಇದು ಡ್ರೆಸ್ಸಿಂಗ್ ಮಿರರ್ ಬರುತ್ತೆ ಇಲ್ಲಿ. ಇಲ್ಲೂ ಸ್ಟೋರೇಜ್ ಮಾಡ್ಕೋಬಹುದು ಬಟ್ಟೆನ ನೀವು. ಡ್ರೈಯರ್ಸ್ ಇದೆ. ಹೀಗೆ ಬನ್ನಿ. ಇದು ಅಷ್ಟೇ ಬ್ಲಾಕ್ ಗ್ರಾನೈಟ್ ಗಪೋತ್ರ. ನಿಮಗೆ ಒಂದು ಕಮೋಡ್ ಬರುತ್ತೆ, ಗೀಸರ್ ಪ್ರಾವಿಷನ್ ಮಾಡಿದ್ದಾರೆ, ವಾಶ್ ಬೇಷನ್ ಬರುತ್ತೆ, ಟವಲ್ ರಾಡ್ ಹಾಕಿದ್ದಾರೆ, ಎಕ್ಸಾಸ್ಟ್ ಪ್ರಾವಿಷನ್ ಮಾಡಿದ್ದಾರೆ. ಸ್ಮಾಲ್ ಒಂದು ಕಿಟಕಿ ಇದೆ ಅಲ್ಲಿ, ಶವರ್ ಇದೆ, ವಾಲ್ ಮಿಕ್ಸರ್ ಇದೆ. ಇದು ವಾಟರ್ ಪ್ರೂಫ್ ಡೋರು. ಹೀಗೆ ಬನ್ನಿ. ಹೀಗೆ ಬಂದ್ರೆ ಒಂದು ದೊಡ್ಡದೊಂದು ಬಾಲ್ಕನಿ ಬರುತ್ತೆ ಇಲ್ಲಿ. ಇದು ಟೀ ಕುಡ್ ಅಲ್ಲೇ ವಾಸ್ಕಲ್ ಬರುತ್ತೆ. ಫ್ಲೆಶ್ ಡೋರ್ ಹಾಕಿದ್ದಾರೆ, ಪಾಲಿಶ್ ವಿನಿಯರ್ ಪಾಲಿಶ್ ಆಗಿದೆ ಇದು. ಹೀಗೆ ಬನ್ನಿ. ಫ್ಲೋರಿಂಗ್ ಬಂದು ನಿಮಗೆ ಮಂಗಳೂರು ಹಂಚಾಕಿ ವಾಟರ್ ಪ್ರೂಫ್ ಫ್ಲೋರಿಂಗ್ ಮಾಡಿದ್ದಾರೆ. ಫ್ಲೋರಿಂಗು ಮೇಲ್ಗಡೆ ಸೀಲಿಂಗ್ ನಿಮಗೆ MS ಅಲ್ಲಿ ಮಾಡಿಸಿದ್ದಾರೆ. ಲೇಸರ್ ಕಟಿಂಗ್ ಮಾಡಿಸಿ MS ಅಲ್ಲಿ ಡಿಸೈನ್ಸ್ ಮಾಡಿಸಿದ್ದಾರೆ ಸೀಲಿಂಗು. ನಿಮಗೆ ಇದು ಟಫನ್ ಗ್ಲಾಸು, SS ರೇಲಿಂಗ್ಸ್ ಹಾಕಿದ್ದಾರೆ. ವೆಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಎಲ್ಲ ಇಡೀ ಬಿಲ್ಡಿಂಗ್ ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೀವು ಈವ್ನಿಂಗ್ ಟೈಮಲ್ಲಿ ಕಾಫಿ ಗಿಫಿ ಕುಡಿಯೋಕ್ಕೆ ಒಂದು ಕಟ್ಟೆ ಮಾಡಿಸಿದ್ದಾರೆ, ಗ್ರೇನೈಟ್ ಅಲ್ಲೇ ಮಾಡಿಸಿದ್ದಾರೆ. ಈ ಕಟ್ಟೆ ಆರಾಮಾಗಿ ಈವ್ನಿಂಗ್ ಟೈಮಲ್ಲಿ ಈ ಕಟ್ಟೆ ಮೇಲೆ ಕುತ್ಕೋಬಹುದು ನೀವು. ಹೀಗೆ ಬನ್ನಿ. ಹೀಗೆ ಬಂದರೆ ಮೇಲ್ಗಡೆ ನಿಮಗೆ ಓಪನ್ ಟೆರೇಸ್ ಬರುತ್ತೆ. ಹೀಗೆ ಬನ್ನಿ, ಹುಷಾರಾಗಿ ಬನ್ನಿ. ಇದು MS ಅಲ್ಲಿ ಮಾಡಿಸಿದ್ದಾರೆ ಸ್ಟೇರ್ ಕೇಸು. ಮೇಲ್ಗಡೆಗೆ ಬಂದರೆ ನಿಮಗೆ ಇದು ರೋಡ್ ವ್ಯೂ ಗೊತ್ತಾಗುತ್ತೆ, ಲೊಕೇಶನ್ ಗೊತ್ತಾಗುತ್ತೆ. ಹೀಗೆ ಬನ್ನಿ. ಇಲ್ಲಿ ಬಂದ್ರೆ ಮೇಲ್ಗಡೆ 1000 ಲೀಟರ್ ಟ್ಯಾಂಕ್ ಇಟ್ಟಿದ್ದಾರೆ. 1000 ಲೀಟರ್ ಟ್ಯಾಂಕ್ ಇದೆ. 2 ಟ್ಯಾಂಕ್ ಇಟ್ಟಿದ್ದಾರೆ 1000 ಲೀಟರ್ದು. ಇಲ್ಲಿ ಲಿಫ್ಟ್ ರೂಮ್ ಬರುತ್ತೆ. ಇದು ಓಪನ್ ಟೆರೆಸ್ ಬರುತ್ತೆ. ಇದು MS ಅಲ್ಲಿ ಗೇಟ್ ಹಾಕಿ ಒಂದು ಲಿಫ್ಟ್ ರೂಮ್ ಮಾಡಿದ್ದಾರೆ. ಇದು ನೋಡಿ ನಿಮಗೆ ಫುಲ್ ಲೊಕೇಶನ್ ನೋಡಿ. ಇದೆಲ್ಲ ಆಲ್ಮೋಸ್ಟ್ 80 to 90%, 80% ಮನೆಗಳೆಲ್ಲ ಕಂಪ್ಲೀಟ್ ಆಗಿದೆ ಸುತ್ತ. ಈ ಕಡೆ ಬನ್ನಿ.
ಇದು ಫ್ರಂಟ್ ಲೊಕೇಶನ್, ಇದೆಲ್ಲ ಫ್ರಂಟ್ ಲೊಕೇಶನ್ ಬರುತ್ತೆ. ಈ ಪ್ರಾಪರ್ಟಿ ನಿಮ್ಗೇನಾದ್ರು ಇಷ್ಟ ಆದ್ರೆ, ಈ ಪ್ರಾಪರ್ಟಿ ಇಷ್ಟ ಆದ್ರೆ ಎಲ್ಲೋ ಬಾಕ್ಸ್ ಅಲ್ಲಿ ಓನರ್ ನಂಬರ್ ಇರುತ್ತೆ, ಯಾವುದೇ ಬ್ರೋಕರೇಜ್ ಇರಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಇರುತ್ತೆ. ಈ ಪ್ರಾಪರ್ಟಿ ಫುಲ್ ಡೀಟೇಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.